ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಿದ್ರಿ ಆಯುಷ್ ಸ್ಟ್ರೇ ವೇಕೆನ್ಸಿ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಬಟ್ ಕೆ ಎಯಿಂದ ಒಂದು ಇಂಪಾರ್ಟೆಂಟ್ ಆದ ಒಂದು ನೋಟಿಸ್ ಬಂದಿದೆ. ಏನಂದರೆ ಸುಪ್ರೀಂ ಕೋರ್ಟಿಂದ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಅದೇನೆಂದರೆ ಇಲ್ಲಿ ಹೇಳ್ತಿದ್ದಾರೆ ನೋಡಿ, ದ ಆನರೇಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಆರ್ಡರ್ಡ್ ದ ರೀಅಲಾಟ್ಮೆಂಟ್ ಟು ದ ಕ್ಯಾಂಡಿಡೇಟ್ಸ್ ಅಡ್ಮಿಟೆಡ್ ಟು SHME ಟ್ರಸ್ಟ್ ಸಿದ್ಧಾಂತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಿಜಯಪುರ ರೋಡ್ ಅಥಣಿ ಫಾರ್ ದಿ ಇಯರ್ 2025 ಟು ದರ್ ಕಾಲೇಜ್ ಇನ್ ಕಂಪ್ಲೇಂಟ್ ಆರ್ಡರಲ್ಲಿ ಬಂದಿದೆ. ಅಥಣಿ ಕಾಲೇಜಲ್ಲಿ ಯಾವ ಸ್ಟೂಡೆಂಟ್ಸ್ ಅಥಣಿದ ಸಿದ್ಧಾಂತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋ ಒಂದು ಕಾಲೇಜಲ್ಲಿ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆಯಲ್ಲ ಅವರಿಗೆ ಮತ್ತೆ ರೀಅಲೋಕೇಟ್ ಮಾಡಲಿಕ್ಕೆ KE ಅವರಿಗೆ ಸುಪ್ರೀಂ ಕೋರ್ಟ್ ಅವರು ಆದೇಶವನ್ನು ನೀಡಿದ್ದಾರೆ. ಮತ್ತೇನು ಹೇಳ್ತಾರೆ ಅಂದರೆ, ಇನ್ ದಿಸ್ ರಿಗಾರ್ಡ್ ದ ಕ್ಯಾಂಡಿಡೇಟ್ಸ್ ಅಡ್ಮಿಟೆಡ್ ಟು ದ ಕಾಲೇಜ್ ಕೋಡ್, ಈ ಕಾಲೇಜ್ಗೆ ಯಾರು ಅಡ್ಮಿಟ್ ಆಗಿದ್ದಾರಲ್ಲ ಫಾರ್ ದ ಇಯರ್ 2025 ಈ ವರ್ಷಕ್ಕೆ, ಆರ್ ಹಿಯರ್ ಬೈ ಇನ್ಫಾರ್ಮ್ ಟು ಕಂಪಲ್ಸರಿಲಿ ಪಾರ್ಟಿಸಿಪೇಟ್ ಇನ್ ದ ಆನ್ ಗೋಯಿಂಗ್ ಸ್ಟ್ರೇ ವೇಕೆನ್ಸಿ ರೌಂಡ್ ಆ್ಯಂಡ್ ಎಂಟರ್ ದೇರ್ ಆಪ್ಷನ್ಸ್. ಇದು ಆಪ್ಷನಲ್ ಅಲ್ಲ, ಕಂಪಲ್ಸರಿಯಾಗಿ ಅವರು ಆಪ್ಷನ್ ಎಂಟ್ರಿಯನ್ನು ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಆಪ್ಷನ್ಸ್ ಕ್ಯಾನ್ ಬಿ ಎಂಟರ್ಡ್ ಅಪ್ ಟು 11 AM ಆನ್ 16/11/2025. ನಾಳೆ ಬೆಳಗ್ಗೆ 11 ಗಂಟೆ ಮಟ್ಟ ನೀವು ಯಾರು ಆ ಕಾಲೇಜಿಗೆ ಅಡ್ಮಿಟ್ ಆಗಿದ್ದಾರಲ್ಲ ಆ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿದೆ. ಫರ್ದರ್ ಮೋರ್, ದ ಪ್ರಿನ್ಸಿಪಲ್ ಆಫ್ ಸಿದ್ಧಾಂತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವಿಜಯಪುರ ರೋಡ್ ಅಥಣಿ ಕಾಲೇಜ್ ಹ್ಯಾಸ್ ಟು ಇನ್ಫಾರ್ಮ್ ಆಲ್ ದ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಟು ಪಾರ್ಟಿಸಿಪೇಟ್ ಕಂಪಲ್ಸರಿಲಿ ಇನ್ ದ ಸ್ಟ್ರೇ ವೇಕೆನ್ಸಿ ರೌಂಡ್ ವಿತೌಟ್ ಫೇಲ್. ಈ ಕಾಲೇಜ್ ಪ್ರಿನ್ಸಿಪಲ್ ಅವರು ಎಲ್ಲ ಸ್ಟೂಡೆಂಟ್ಸ್ಗೆ ಕಂಪಲ್ಸರಿಯಾಗಿ ಕಾಲೇಜಿಗೆ ಅಡ್ಮಿಟ್ ಇದು ಆಪ್ಷನ್ ಎಂಟ್ರಿ ಮಾಡಲೇಬೇಕು ಅಂತ ಎಲ್ಲರಿಗೂ ಇನ್ಫಾರ್ಮ್ ಮಾಡಬೇಕು ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ದ ಡೇಟ್ ಫಾರ್ ಎಂಟರಿಂಗ್ ಆಪ್ಷನ್ಸ್ ಫ್ರೆಶ್ ಆಪ್ಷನ್ಸ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಟು ಆಲ್ ದ ಕ್ಯಾಂಡಿಡೇಟ್ಸ್, ಯಾವುದೇ ಇರಲಿ ಆ ಕಾಲೇಜ್ ಸ್ಟೂಡೆಂಟ್ಸ್ ಅಷ್ಟೇ ಅಂತಲ್ಲ, ಎಲ್ಲ ಸ್ಟೂಡೆಂಟ್ಸ್ಗೂ ಟಿಲ್ 11 AM ಆನ್ 16/11/2025 ಅಂತ ಇದೆ. ಮೋರ್ ಇನ್ಫಾರ್ಮೇಷನ್ ಆನ್ ದ ಸೀಟ್ ಅಲಾಟ್ಮೆಂಟ್ ಫಾರ್ ದ ಸ್ಟ್ರೇ ವೇಕೆನ್ಸಿ ರೌಂಡ್ ಆಫ್ ಆಯುಷ್ ಕೋರ್ಸ್ ಹ್ಯಾಸ್ ಬಿನ್ ಗಿವನ್ ಇನ್ ದ ನೋಟ್ ಅಂತ ಹೇಳಿದ್ದಾರೆ. ಸೊ ಇವತ್ತು ರಿಸಲ್ಟ್ ಬರಬೇಕಾಗಿತ್ತು, ಬಟ್ ಈ ಥರ ಆಗಿರೋದ್ರಿಂದ ಮತ್ತೆ ಸ್ವಲ್ಪ 16th ಹೋಗಿದೆ. 17th ಅಥವಾ 18th ನಾವು ಫೈನಲ್ ನಮ್ಮ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಕೋರ್ಟ್ ಕಾಪಿಯನ್ನು ಕೂಡ ಅವರು ಅಟೆಸ್ಟ್ ಮಾಡಿ ಕಳಿಸಿದ್ದಾರೆ. ಇಲ್ಲಿ ನೋಡ್ಬೋದು 5th ಪಾಯಿಂಟಲ್ಲಿ ಯಾಕೆ ಈ ಥರ ಕೋರ್ಟಿಂದ ಆಗಿದೆ ಅಂತ ಅಂದರೆ, ಇನ್ ಸೋ ಫಾರ್ ಆ್ಯಸ್ ದ ಡೈರೆಕ್ಷನ್ ಟು ಇನ್ಸ್ಪೆಕ್ಟ್ ದ ಫೆಸಿಲಿಟೀಸ್ ಆಫ್ ದ ರೆಸ್ಪಾಂಡೆಂಟ್ಸ್ ಈಸ್ ಕನ್ಸರ್ನ್, ದ ಸೇಮ್ ಶಾಲ್ ನಾಟ್ ಬಿ ಅಫೆಕ್ಟೆಡ್ ಬೈ ದ ಸ್ಟೇ ಗ್ರಾಂಟೆಡ್ ಬೈ ದಿಸ್ ಕೋರ್ಟ್. ಯಾರೋ ಒಬ್ಬರು ಕೋರ್ಟ್ ಕೇಸ್ ಹಾಕಿ ಯಾವುದೋ ಒಂದು ಇಲ್ಲಿ ಫೆಸಿಲಿಟೀಸ್ ಬಗ್ಗೆ ಕಾಲೇಜ್ ಬಗ್ಗೆ ಪ್ರಶ್ನೆ ಮಾಡಿ ಕೋರ್ಟಿಗೆ ಕೇಸ್ ಹಾಕಿದ ಕಾರಣದಿಂದ ಸುಪ್ರೀಂ ಕೋರ್ಟ್ ಈ ಆರ್ಡರನ್ನು ಇವತ್ತಿನ ಒಂದು ತಾರೀಕಿಗೆ ನೀಡಿದ ಕಾರಣದಿಂದ ಈ ಚೇಂಜಸ್ KEದವರು ಮಾಡಬೇಕಾಗಿದೆ. ಸೊ ಇನ್ನೂ ಈ ಕಾಲೇಜಲ್ಲಿ ಯಾರ್ಯಾರಿಗೂ ಸೀಟ್ ಸಿಕ್ಕಿದೆ, ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಅವರಿಗೆ ವಿಡಿಯೋ ಶೇರ್ ಮಾಡಿ. ಯಾಕಂದರೆ ಆಪ್ಷನ್ ಎಂಟ್ರಿ ಕಂಪಲ್ಸರಿ. ಇಫ್ ಏನಾದರೂ ಆಪ್ಷನ್ ಎಂಟ್ರಿ ಮಾಡಲಿಲ್ಲ ಅಂದರೆ ಅವ್ರನ್ನ ಈ ವರ್ಷ ಅವ್ರಿಗೇನು ಸೀಟ್ ಸಿಕ್ಕಿದಿಲ್ಲ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಕಂಪಲ್ಸರಿಯಾಗಿ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿ, ಬೇರೆ ಯಾವುದೇ ಕಾಲೇಜ್ ಸಿಗುತ್ತೆ ಅವರಿಗೆ ಇನ್ನೊಂದು ಕಾಲೇಜನ್ನ ಕೊಡಲಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.